question. Find the sum of the following APs 2, 7, 12 to 10 ಟರ್ಮ್ಸ್ ಅಂತ ಕೇಳಿದ್ದಾರೆ. ಸಮ್. ಸೊ ಇದರಲ್ಲಿ ಈ ಎ ಪಿಯಲ್ಲಿ ಎ ಏನಿದೆ 2, ಡಿ ಏನಿದೆ 7 ಮೈನಸ್ 2 5, ಎನ್ ಏನಿದೆ ಅಪ್ ಟು 10 ಟರ್ಮ್ಸ್. ಸೊ ಎನ್ 10 ಇದೆ. ಸೊ ಎಸ್ 10 ಏನಂತ ನಾವು ಕಂಡುಹಿಡಿಬೇಕು. ಸೊ ಎಸ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ 10, ಎನ್ ಏನಿದೆ 10 ಬೈ 2, ಎ ಏನಿದೆ 2 ಇಂಟು 2 ಪ್ಲಸ್ ಎನ್ ಏನಿದೆ 10 ಮೈನಸ್ 1, ಡಿ ಏನಿದೆ 5. 10 by 2 5, 2 1s are 2 5s are 5 into 2 2s are 4 plus 10 minus 1 9 into 5 45. 5 into 49. So 5 into 49 ಎಷ್ಟಾಗುತ್ತೆ? 5 9s are 45, 5 4s are 20 24. ಸೊ ಎಸ್ 10 ಏನಾಗುತ್ತೆ 245. ಸೊ ಸಮ್ ಆಫ್ ಅಪ್ ಟು 10 ಟರ್ಮ್ಸ್ ಏನು 225. ಈಗ ಸೆಕೆಂಡ್ ಕ್ವಶನ್. ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಎಪಿಸ್. ಎ ಪಿ ಏನಿದೆ -37, -33, -29 ಟು 12 ಟರ್ಮ್ಸ್. ಅಂದರೆ ಅಪ್ ಟು 12 ಟರ್ಮ್ಸ್ವರೆಗೆ ನಾವು ಸಮ್ ಕಂಡುಹಿಡಿಬೇಕು. ಸೊ ಇದರಲ್ಲಿ ಎ ಏನಿದೆ -37, ಡಿ ಏನಿದೆ A2 ಮೈನಸ್ A1 -33 ಮೈನಸ್ ಆಫ್ -37. ಸೊ ಇದೇನಾಗುತ್ತೆ -33 ಪ್ಲಸ್ 37, ಸೊ +4 ಆಗುತ್ತೆ. ಡಿ ಏನು +4. ಎನ್ ಏನಿದೆ 12, ಯಾಕಂದರೆ 12 ಟರ್ಮ್ಸ್ವರೆಗೂ ನಾವು ಸಮ್ ಕಂಡುಹಿಡಿಬೇಕು. ಸೊ ಎಸ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ 12 ಈಸ್ ಈಕ್ವಲ್ ಟು ಎನ್ ಏನಿದೆ 12 ಬೈ 2, ಎ ಏನಿದೆ -37 ಪ್ಲಸ್ ಎನ್ ಏನಿದೆ 12 ಮೈನಸ್ 1, ಡಿ ಏನಿದೆ 4. ಸೊ ಇದನ್ನು ಸಾಲ್ವ್ ಮಾಡಿದಾಗ 2 1s are 2 6s are 6 ಇಂಟು 2 ಇಂಟು -37 -74, 12 ಮೈನಸ್ 1 11, 11 ಇಂಟು 4 ಪ್ಲಸ್ 44. ಈಗ 6 ಇಂಟು -74 ಪ್ಲಸ್ 44 -30. ಸೊ ಈಗ ಎಸ್ 12 ಏನಾಗುತ್ತೆ 6 ಇಂಟು 30 180 ಪ್ಲಸ್ ಇಂಟು ಮೈನಸ್. ಸೊ ಅಪ್ ಟು ಸಮ್ 12 ಟರ್ಮ್ಸ್ ಏನು -180. ನೆಕ್ಸ್ಟ್ ಥರ್ಡ್ ಕ್ವಶನ್. ಫೈಂಡ್ ದ ಸಮ್. ಎ ಪಿ ಏನಿದೆ 0.6, 1.7, 2.8 ಟು 100 ಟರ್ಮ್ಸ್. ಸೊ ಇದು ಸಮ್ ಕಂಡುಹಿಡಿಬೇಕು. ಸೊ ಎ ಏನಿದೆ 0.6, ಡಿ ಏನಿದೆ 1.7 ಮೈನಸ್ 0.6 1.1, ಎನ್ ಏನಿದೆ ಅಪ್ ಟು 100 ಟರ್ಮ್ಸ್. ಸೊ ಎನ್ ಏನು ತೊಗೊಳ್ಬೇಕು 100. ಸೊ ಫಾರ್ಮುಲಾ ಎಸ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎಸ್ 100 ಏನಾಗುತ್ತೆ ಎನ್ ಏನು 100 ಬೈ 2, ಎ ಏನಿದೆ 0.6 ಪ್ಲಸ್ 100 ಮೈನಸ್ 1, ಡಿ ಏನಿದೆ 1.1. 2 1s are 2 5s are 10 0, 50. 2 into 0.6 1.2 plus 100 minus 1 99, 99 into 1.1, 50 1.2 plus 99 into 1.1
99 into 1.1 is equal to 108.9 ಆಗುತ್ತೆ. ಸೊ 108.9 50 1.2 plus 108.91 9 ಇಲ್ಲಿದು 1.1 ಈ ಕಡೆ ತೊಗೊಂಡ್ರೆ 110.1 110.1 ಸೊ 50 into 110.1 110.1 into 50 ಇದು ಎಷ್ಟಾಗುತ್ತೆ ಅಂದರೆ 5505. So finally sum of 100 terms is equal to 5505. ಈಗ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಸಮ್ ಆಫ್ 1/15 1/12 1/10 to 11 ಟರ್ಮ್ಸ್. ಅಂದರೆ ಎ ಬಿ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಎ ಏನಿದೆ 1/15, ಡಿ ಏನಿದೆ A2 ಮೈನಸ್ A1 ಅಂದರೆ 1/12 ಮೈನಸ್ 1/15. ಸೊ ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ 12 ಮತ್ತು 15ದು ಎಲ್ ಸಿ ಎಮ್ ತೆಗಿಬೇಕು. ಅದು ಹೇಗೆ ತೆಗಿಬೇಕು? 12 15 ಎಲ್ ಸಿ ಎಮ್ 2 6 12 15 ಆ್ಯಸ್ ಇಟ್ ಈಸ್, 2 3 6 15 ಆ್ಯಸ್ ಇಟ್ ಈಸ್. ಸೊ ಈಗ ಟೂ ಟೇಬಲ್ಸ್ ತೊಗೋಬಾರ್ದು, 3 ಟೇಬಲ್ಸ್, 3 1 3 5 ನೆಕ್ಸ್ಟ್ 5 1 5, 2 2 4, 4 3 12, 12 5 60. ಸೊ ನಮಗೆ ಎಲ್ ಸಿ ಎಮ್ ಏನು ಬಂತು? 60 ಬಂತು. 12 5 60, 15 4 60, 1 5 5, 1 4 4. ಸೊ ಡಿ ಏನು ಬಂತು? 1/60. ಡಿ 1/60, ಎ 1/15. ಎನ್ ಏನಿದೆ 11 ಟರ್ಮ್ಸ್, ಅಪ್ ಟು 11 ಟರ್ಮ್ಸ್ ಅಂತ ಕೇಳಿದ್ದಾರೆ. ಸೊ ಎನ್ ಏನು 11. ಸೊ ಈಗ ನಾವು ಸಮ್ ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ಎಸ್ ಎನ್ ಏನಿದೆ 11 ತೊಗೊಳ್ಬೇಕು. 11/2, ಎ ಏನಿದೆ 1/15 ಪ್ಲಸ್ ಎನ್ ಏನಿದೆ 11 ಮೈನಸ್ 1, ಡಿ ಏನಿದೆ 1/60. 11/2. ಸೊ 2 ಇಂಟು 1/15 2/15 ಪ್ಲಸ್ 11 ಮೈನಸ್ 1 10, 10 ಇಂಟು 1 1/60 10/60. ಸೊ ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ 11/2 ಆ್ಯಸ್ ಇಟ್ ಈಸ್. ಸೊ ಈಗ 15 ಮತ್ತು 60 ಎಲ್ ಸಿ ಎಮ್ ತೊಗೊಳ್ಬೇಕು. 15 60 ಎಲ್ ಸಿ ಎಮ್. ಇದು ಎಲ್ ಸಿ ಎಮ್ ಏನು ಬರುತ್ತೆ ಅಂದರೆ 15 1 15 4 4 1 15 4 60. ಸೊ ಎಲ್ ಸಿ ಎಮ್ 60 ಬಂತು. 15 4 60, 60 1 60, 2 4 8 ಪ್ಲಸ್ 10 1 10. ಸೊ 11/2 ಇಂಟು 8 ಪ್ಲಸ್ 10 18/60, 2 3 6 0, 2 9 9/30. ಸೊ 11 ಇಂಟು 9 99, 2 ಇಂಟು 30 60. ಸೊ ಇದನ್ನು ಕ್ಯಾನ್ಸಲ್ ಮಾಡಿದಾಗ 3 2 6 0, 3 3 9, 3 3 9. ಸೊ ನಮಗೆ S11 ಏನು ಬಂತು? 33/20. ಈಗ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಸಮ್ಸ್ ಗಿವನ್ ಬಿಲೋ 7 ಪ್ಲಸ್ 10 1/2 ಪ್ಲಸ್ 14 ಪ್ಲಸ್ so on 84 ಅಂತ ಕೊಟ್ಟಿದ್ದಾರೆ. ಅಂದರೆ ಮೊದಲಿನ ಎಕ್ಸಾಂಪಲ್ಗಳಲ್ಲಿ ಫೈಂಡ್ ದ ಸಮ್ ಆಫ್ ದ ಫಾಲೋಯಿಂಗ್ ಅಪ್ ಟು 10 ಟರ್ಮ್ಸ್ ಅಂತ ಕೊಡ್ತಿದ್ರು. ಅಂದರೆ ಎನ್ ಅದರಲ್ಲಿ ಗೊತ್ತಿರ್ತಿತ್ತು, ಆದರೆ ಇದರಲ್ಲಿ ಎನ್ ನಮಗೆ ಗೊತ್ತಿಲ್ಲ.
ಸೊ ಇದರಲ್ಲಿ ಏನು ಗೊತ್ತಿದೆ ನಮಗೆ, ಎ 7 ಅಂತ ಗೊತ್ತಿದೆ, ಡಿ 10 1/2 ಮೈನಸ್ 7. ಸೊ ಈ 10 1/2ನ ನಾವು ಹೀಗೂ ಬರೆಯೋದು, 2 10s 20, 20 + 1 21/2 ಮೈನಸ್ 7. ಸೊ ಇದನ್ನು ಸಾಲ್ವ್ ಮಾಡಿದಾಗ 21 ಮೈನಸ್ 14. ಸೊ ಡಿ ಏನು ಬಂತು 7/2. ಸೊ ಮತ್ತೆ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಎ ಎನ್ ಲಾಸ್ಟ್ ಟರ್ಮ್ ನಮಗೆ ಗೊತ್ತಿದೆ, ಎ ಎನ್ ಈಸ್ ಈಕ್ವಲ್ ಟು 84. ಸೊ ಅವ್ರೇನು ಕೇಳಿದರೆ ಸಮ್ ಕಂಡುಹಿಡಿಬೇಕಂದ್ರೆ ಎಸ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಇದೆ. ಸೊ ನಮಗೆ ಎ ಗೊತ್ತಿದೆ, ಡಿ ಗೊತ್ತಿದೆ, ಆದರೆ ಎನ್ ಗೊತ್ತಿಲ್ಲ. ಸೊ ಎನ್ ನಮಗೆ ಗೊತ್ತಾದರೆ ನಾವು ಸಮ್ ಕಂಡುಹಿಡಿಬೋದು. ಸೊ ಎನ್ ಕಂಡುಹಿಡಿಬೇಕಂದ್ರೆ ನಾವು ಈ ಎ ಎನ್ ಏನಿದೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಅದು ಹೇಗಂದರೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಏನಿದೆ 84, ಎ ಏನಿದೆ 7 ಪ್ಲಸ್ ಎನ್ ಮೈನಸ್ 1 ಇಂಟು 7/2. ಸೊ 84 ಮೈನಸ್ 7 ಏನಾಗುತ್ತೆ, ಪ್ಲಸ್ ಎನ್ ಮೈನಸ್ 1 ಇಂಟು 7/2. 84 ಮೈನಸ್ 7 ಏನಾಗುತ್ತೆ 77. ಸೊ ಈ 7/2 ಈ ಕಡೆ ಬಂದರೆ 2/7 ಆಗುತ್ತೆ. ಸೊ ಇದು ಎನ್ ಮೈನಸ್ 1. ಸೊ ಈಗ 7 1s 7, 7 11s 77. ಸೊ ಈಗೇನಾಗುತ್ತೆ 11 ಇಂಟು 2 22. ನೆಕ್ಸ್ಟು 22 ಈಸ್ ಈಕ್ವಲ್ ಟು n ಮೈನಸ್ 1. ಸೊ n ಈಸ್ ಈಕ್ವಲ್ ಟು 22 ಪ್ಲಸ್ 1 23. ಸೊ n ಏನು ಬಂತು 23. ಸೊ ಈಗ ಈ ಸಮ್ ಫಾರ್ಮುಲಾ ನಾವು ಎಸ್ ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿನ ಎಸ್ ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತಲೂ ತೊಗೋಬೋದು. ಯಾಕಂದರೆ ಎಲ್ ನಮಗೆ ಲಾಸ್ಟ್ ಟರ್ಮ್ ಏನ್ ಅಂತ ಕೊಟ್ಟಿದೆ. ಸೊ ಅದನ್ನು ತೊಗೊಳ್ಳೋಣ. ಎಸ್ ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್. ಎನ್ ಏನಿದೆ 23/2, ಎ ಏನಿದೆ 7 ಪ್ಲಸ್ ಎಲ್ ಏನಿದೆ 84. ಸೊ ಇದನ್ನು ಸಾಲ್ವ್ ಮಾಡಿದಾಗ 23/2, 84 ಪ್ಲಸ್ 7 91. ಸೊ 91 ಇಂಟು 23, 91 ಇಂಟು 23. 3 1s 3, 3 9s 27 ಪ್ಲಸ್ 2 1s 2, 2 9s 18. 3 9 0 1 2. ಸೊ 2093/2. ಸೊ ಸಮ್ ಏನಾಗುತ್ತೆ 2093 ಎಷ್ಟು 23 ಸಮ್ ಏನು 2093/2. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಸಮ್ ಗಿವನ್ ಬಿಲೋ. ಅಂದರೆ ಈ ಟರ್ಮ್ಸ್ದು ಸಮ್ ಕಂಡುಹಿಡಿಬೇಕು. ಸೊ ಸಮ್ ಕಂಡುಹಿಡಿಬೇಕಂದ್ರೆ ಎನ್ ನಮ್ಗೆ ಗೊತ್ತಿರಬೇಕು. ಸೊ ಎನ್ ಬಗ್ಗೆ ನಮಗೇನೂ ಇನ್ಫಾರ್ಮೇಷನ್ ಇಲ್ಲ, ಎಷ್ಟು ಟರ್ಮ್ಸ್ ಇವೆ ಅಂತ ಇದರಲ್ಲಿ ಕೊಟ್ಟಿಲ್ಲ. ಆದರೆ ಎ ಎನ್ ಕೊಟ್ಟಿದ್ದಾರೆ, ಎ ಎನ್ ಏನು 10 ಅಂತ ಕೊಟ್ಟಿದ್ದಾರೆ. ಸೊ ಎನ್ ಫಾರ್ಮುಲಾದಿಂದ ನಾವು ಎನ್ ಏನಿದೆ ಅಂತ ಕಂಡುಹಿಡಿಬೇಕು. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಏನಿದೆ 10, ಎ ಏನಿದೆ 34 ಪ್ಲಸ್ ಎನ್ ಮೈನಸ್ 1, ಡಿ ಏನಿದೆ 32 ಮೈನಸ್ 34 ಮೈನಸ್ 2. 10 ಈಸ್ ಈಕ್ವಲ್ ಟು 34 ಮೈನಸ್ 2 ಇಂಟು ಎನ್ ಮೈನಸ್ 2n ಮೈನಸ್ 2 ಇಂಟು ಮೈನಸ್ 1 ಪ್ಲಸ್ 2. 10 ಈಸ್ ಈಕ್ವಲ್ ಟು 34 ಪ್ಲಸ್ 2 36 ಮೈನಸ್ 2n. ಈ 36 ಈ ಕಡೆ ಬಂದರೆ ಮೈನಸ್ 36.
is equal to minus 2n. 10 minus 36 minus 26 minus 2n minus minus cancel. n is equal to 26 by 2. 2 1s are 2 3s are. n is equal to 13. ಸೊ ನಮಗೆ n ವ್ಯಾಲ್ಯೂ 13 ಬಂತು. ಸೊ ಇವಾಗ ಸಮ್ ಆಫ್ ಟರ್ಮ್ಸ್ ನಾವು ಕಂಡುಹಿಡಿಬೋದು. ಸಮ್ ಆಫ್ ಟರ್ಮ್ಸ್ ಫಾರ್ಮುಲಾ ಏನು? s is equal to n by 2 into 2a plus n minus 1 into d. n ಏನಿದೆ 13 by 2. a ಏನಿದೆ ಫಸ್ಟ್ ಟರ್ಮ್ 34. 2 into 34 plus 13 minus 1. d ಏನಿದೆ -2. ಸೊ ಇದನ್ನು ಸಾಲ್ವ್ ಮಾಡಿದಾಗ 13 by 2 2 into 34 68 plus 13 minus 1 12. 12 into -2 minus 24. 13 by 2 68 minus 24 44 into 44. 2 1s are 2, 2 2s are 4, 2 2s are 4. So 13 into 22. 13 2s are 26. 13 2s are 26 plus 2 28. So sum of 13 terms ಏನು ಬಂತು? 286. ಈಗ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಸಮ್ ಗಿವನ್ ಬಿಲೋ. -5 -8 -11 -230 ಇವೆಲ್ಲ ಟರ್ಮ್ಸ್ ಇವೆ. ಸೊ ಇದ್ರದ್ದು ಸಮ್ ನಾವು ಕಂಡುಹಿಡಿಬೇಕು. ಸೊ ಇದ್ರ ಸಮ್ ಕಂಡುಹಿಡಿಬೇಕಂದ್ರೆ ಟರ್ಮ್ಸ್ ಎಷ್ಟಿವೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಏನೇನು ಕೊಟ್ಟಿದ್ದಾರೆ? a -5 ಕೊಟ್ಟಿದ್ದಾರೆ. d a2 a1 ಏನಾಗುತ್ತೆ? a2 ಏನಿದೆ -8 ಮೈನಸ್ ಆಫ್ a1 ಏನಿದೆ -5. ಸೊ ಇದನ್ನು ಸಾಲ್ವ್ ಮಾಡಿದಾಗ -8 ಮೈನಸ್ ಇಂಟು ಮೈನಸ್ ಪ್ಲಸ್ 5. ಸೊ ಡಿ ಏನಿದೆ -3. ಹಾಗೆ an ಏನಿದೆ -230. an is equal to -230. ಸೊ ಈ an ಫಾರ್ಮುಲಾ ಯೂಸ್ ಮಾಡಿ ನಾವು n ವ್ಯಾಲ್ಯೂ ಎಷ್ಟಿದೆ ಅಂತ ಕಂಡುಹಿಡಿದು ಅದರ ಸಮ್ ನಾವು ಕಂಡುಹಿಡಿಬೇಕು. ಸೊ an is equal to a plus n minus 1 into d. an ಏನಿದೆ -230. a ಏನಿದೆ -5 ಪ್ಲಸ್ n minus 1 into -3. -230 is equal to -5 plus n into -3 -3n -1 into -3 plus 3. -230 is equal to -5 plus 3 -2 -3n. ಸೊ ಈ -2 ಈ ಕಡೆ ಬಂದರೆ +2 ಆಗುತ್ತೆ. ಸೊ ಹಾಗಾಗಿ -228 ಈಸ್ ಈಕ್ವಲ್ ಟು -3n. ಮೈನಸ್ ಮೈನಸ್ ಕ್ಯಾನ್ಸಲ್. n ಈಸ್ ಈಕ್ವಲ್ ಟು 228 by 3. 3 7s are 21. 3 6s are 18. n ಈಸ್ ಈಕ್ವಲ್ ಟು 76. ಸೊ n ನಮಗೆ ವ್ಯಾಲ್ಯೂ ಗೊತ್ತಾಯಿತು. ಸೊ ಈಗ ನಾವು Sn ಕಂಡುಹಿಡಿಬೋದು. n/2 ಇಂಟು 2a ಪ್ಲಸ್ n minus 1 into d. ಸೊ S 76 is equal to 76 by 2. a ಏನಿದೆ -5. 2 into -5 ಪ್ಲಸ್ n ಏನಿದೆ 76 minus 1. d ಏನಿದೆ -3. ಸೊ ಇದನ್ನು ಸಾಲ್ವ್ ಮಾಡಿದಾಗ 2 1s are 2 3s are 6. 2 8s are 16. ಸೊ 38 ಬರುತ್ತೆ. 2 into -5 -10 plus 75 into 3 75 into 3. 3 5s are 15. 3 7s are 21 22.
225 ಮೈನಸ್ 225 ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 38 ಮೈನಸ್ 10 ಪ್ಲಸ್ ಇಂಟು ಮೈನಸ್ ಮೈನಸ್ 225. ಸೊ ಇದು 38 ಇಂಟು ಮೈನಸ್ 235. ಸೊ ಇದನ್ನು ಸಾಲ್ವ್ ಮಾಡಿದಾಗ 38 ಇಂಟು 235 ಇಂಟು 38 8 5 is 40 8 3 is 24 into 4 8 8 2 is 16 plus 2 8 3 5 is 15 5 1 3 3 is 9 9 plus 1 10 0 1 3 2 is 6 7 0 13 3 1 9 8. So sum of 76 terms is equal to minus 8930.